स्टार्ट करा। ब्रह्मा गुरुविष्णु गुरुदेव महेश्वर साक्षात् परब्रह्म तस्मै ಶ್ರೀ ಗುರುವೇ ನಮಃ. ಸರ್ಪಭೂಷಣ ಅತ್ಯಂತ ಫಲಕೊಂಡು ಮದ್ದರಿಸಿದ ಪಾದಕರಗುವೆ ಎಲ್ಲ ದೇವತೆಗಳಿಗೆ ರಗಿ ಭಕ್ತಿಯಿಂದ ಲಕ್ಷ್ಮೀ ವಲ್ಲಭನ ಕಥೆಗಳನ್ನು ವರ್ಣಿಸುವೆನು. ಸ್ವಾಮಿ ಶ್ರೀಕೃಷ್ಣನ ಪ್ರೇಮವನ್ನ ಪಡೆದ ಸುಧಾಮನೆಂಬ ಭಕ್ತಗಳು ಬ್ರಾಹ್ಮಣನಿದ್ದನು. ಸ್ನಾನವು ಮಜಪತಪನೆಯ ನಿಷ್ಠೆಯಿಂದ ಉಪ್ಪು ದಾನವನ್ನ ಬೇಡಿ ಕಾಲ ಕಳೆಯುತ್ತಿದ್ದನು. ಹಸನಗಳಿಂದ ಹಸಿದ ಮಕ್ಕಳನ್ನೇ ಕಂಡು ವ್ಯಸನ ಪಡುತ್ತ ಪತಿಯ ಪಾದ ಕೆಳಗೆ ನಿಂತಳು. ತಂದೆ ತಾಯಿಗಳು ಬಡಗ ಭಕ್ತಿ ಹೊಂದಿದವರು ಯಾರೂ ಇಲ್ಲ ಎಂದು ಕೇಳುತ್ತಿದ್ದಳು. ಪತ್ನಿ ಆಡಿದ ಮಾತಿಗೆ ವರ್ಷದಿಂದ ಧರ್ಮಕ ವರ್ತ ಕೊಡುವ ಆದಿಮೂರ್ತಿ ಕೃಷ್ಣನ ಒಬ್ಬ ಓದಿ ಕಂಡಗಳೇ ನಮಗೆ ಮಾನವನ ಬಿಟ್ಟು ಒಬ್ಬರಿಲ್ಲವೇ. ಆತನ ಬಿಟ್ಟ ಮೇಲೆ ಯಾತರ ದಲಿತು ನಮಗೆ ಪ್ರೀತಿಯಿಂದ ಹೋಗಿ ಬನ್ನಿ ಅಂತ ನುಡಿದಳು. ಲಕ್ಷ್ಮಿ ಮನೆಗೆ ಹೋಗಲಿಕ್ಕೆ ನಾರಾಯಣಿ ಎಂದನು. ಲಕ್ಷ್ಮೀ ಕೆಲಸದಾರ ಮನೆಗೆ ಹೋಗಲಿಕ್ಕೆ 3 ಬಟ್ಟೆಯ ಹೊಲಕ್ಕೆ ತಿಳಿದು ತಂದಳು. ಅದನ್ನು ಗಂಟು ಕಟ್ಟಿಕೊಂಡು ಹೆಗಲ ಮೇಲೆ ಇಟ್ಟುಕೊಂಡು ನಡೆದ ನಾಗವೇ ಆದಿಗಳು ಜಳಗದಾಗಿ ಸ್ನಾನವನ್ನೇ ಮಾಡಿಕೊಂಡು ವೇದ ಪುಸ್ತಕಗಳು ಓದಿಕೊಂಡನು. ಮಲ್ಲಿಗೆ ಜಾರಿ ಅಲ್ಲೇ ಇದ್ದ ಫಲಗಳನ್ನು ಶ್ರೀಲಕ್ಷ್ಮಿ ಒಂದು ಭಾಗ ತಮ್ಮಿದನೆಲ್ಲನು. ಗೋಪುರವ ಕಂಡು ದ್ವಾರ ಕಬರಿಗೆರೆಯ ಶ್ರೀಪತಿಗೆ ಬಾಗಿಲಲ್ಲಿ ಬಂದು ನಿಂತನು. ಬಾಗಿಲ ಕಾಯುವ ಭಟ್ಟರು ಯಾರು ಎಂದು ವಿಚಾರಿಸಲು ನಾರಾಯಣ ಸಕರು ನಾನು ನುಡಿದನು. ಹೇಳುತ್ತಾರೆ ನಡೆದು ಬಂದವರ ಕಾಡು ಒಡೆಯನು ಮಗಳೇನಂತೆ ಹೊಡೆಯುವ ಬ್ರಾಹ್ಮಣ. ಹುಟ್ಟ ಮೊದಲೇ ಅನ್ನವ ತನ್ನ ಉಂಡ ಮನುಜನಲ್ಲ, ಗಟ್ಟಿ ಗಾಳಿ ಬರಲಿ ಆರುವಂತೆ ತೋರುವ. ಅಸ್ಥಿ ಚರ್ಮ ಆತನಂಗ ಕಟ್ಟಿಕೊಂಡ ಹೊಟ್ಟೆ ಬೆನ್ನು ಮತ್ತೆ ನಡೆಯಲಾರನು ಮಾತಾಡಲಾರನು. ಕರೆದುಕೊಂಡು ತಂದಿಗೆ ಹೊಡೆದರ ಸುತ್ತಮೇ ಹಿಡಿದುಕೊಂಡು ಹೊಡೆದ ಮರದ ಗುಂಡು ಸರದ ಕುಂಟಿ ಕೊರಳಲಾಗಿ ಹಾಕಿಕೊಂಡು ಎಳೆ ಚರ್ಮ ಸುದ್ದಿ ಹಿಡಿದ ಬಗಲಿಟ್ಟಿಯ ದೊಡ್ಡ ನಾಮ ಹಚ್ಚಿಕೊಂಡು ಮುದ್ರೆ ಹಣೆಗೆ ಒತ್ತಿಕೊಂಡು ಚಿಗುರು ತುಳಸಿ ಕಿವಿಯಲ್ಲಿಟ್ಟು ಪದ್ಮನಾಭ ಪಾಲಿಸೆಂದು ಕೂಗುತ್ತಿದ್ದನು. ನಾಮಾಂಕಿತವ ಕೇಳಿದರೆ ಸುಧಾಮನೆಂದು ಹೇಳುವನು. ಬಾರಿ ಬಾರಿ ನಿಮ್ಮ ಸ್ತುತಿಯ ಮಾಡುತ್ತಿರ್ಪನು. ಅಪ್ಪಣೆಯಾದರೆ ಆತನ ಬಿಟ್ಟ ಕರೆದು ತಾಯನಲು ಭಕ್ತರೊಡೆಯ ಬಾಳ ಪ್ರೇಮದಿಂದ ಎದ್ದನು. ಕರೆದ ಕರೆದು ಪಿಡಿದು ಕುಳ್ಳರಿಸಿ ದಿವ್ಯಾಸನದ ಮೇಲೆ ತರಿಸಿ ಚಾಮರಾದ ಗಾಳಿ ಬೀಸುತ್ತಿದ್ದನು. ಪನ್ನೀರಾದ ಒಂದು ಪಾದ ತೊಳೆದು ದ್ರಾಕ್ಷಿ ಕಿತ್ತಳೆ ಹಣ್ಣುಗಳ ನೀರು ತಂದು ಮೆದಳಿ ಕೊಟ್ಟನು. ಪದ್ಮನಾಭ ಹರ್ಷದಿಂದ ಮುದತಿ ಮಾತನಾಡುತ್ತಾ ಮದುವೆಯಾಯಿತೇನು ಸಕನೆ ನಿನಗೆ ಎಂದನು. ಸೌಳಲ ಸಾಸೀರ ಮಂದಿ ಆಳುವೆ ಶ್ರೀರಮಣ ನೀನು ಬಾಲೆ ಒಬ್ಬಳಿರುವವಳು ಎನಗೆ ಎಂದನು. ದಿವಸ ಇಲ್ಲಿಗೆ ಬಾರದಿದ್ದ ಕಾರಣ ಏನು, ಚಿಕ್ಕಂದಿನ ಸ್ನೇಹವೆಲ್ಲ ಮರೆತು ಬಿಟ್ಟೆಯ. ಮರಿತಾಯಿಂದ ಪಾಮರನಾದ ಕಾರಣ ಈಗ ಕಳಿ ಕೊಟ್ಟಳು ಎಂದನು. ಅಣ್ಣನಮ್ಮತ್ತಿಗೆ ನಮಗೇನು ಕಳುಹಿದವಳು ನಿಮ್ಮ ಗಂಟೆ ತೋರಿಸಿಂದನು. ತಲೆ ತಗ್ಗಿಟ್ಟು ನಾವು ನೋಡುತ್ತಿರಲು ಕೃಷ್ಣ ಸಲುಗೆಯಿಂದ ಗಂಟು ಬಿಚ್ಚಿ ಕೆಳಗೆ ಸುರಿಸಿದ. ಸುಜಲು ಮಾಡುವಂತ ಬದಲಿ ಒಂದು ಸಾಕುವಿಗೆ ಸುಂದರನಾದ ಪಾತ್ರೆಯೊಳಗೆ ತಂದು ಸುರಿದ ಮೃತ್ಕವ ಮಂಡಲೋದ್ಧಾರ ಮುಷ್ಟಿ ತೆಗೆದುಕೊಂಡನು. ಮುಷ್ಟಿ ಮೃತ್ಕವನ್ನು ರಾಮಕೃಷ್ಣರೊಂದು ಬಾರಿ ಮೇಲೆ ಹೋಯಿತು. ಎರಡನೆಯ ಬಾರಿ ಮುಷ್ಟಿ ಪಾಲ್ಕಡಲ ಶಯನವೆಲ್ಲುತ್ತಿರಲು ಸಡಗರ ವೈಕುಂಠ ಪದವಿ ಪಡೆದ ವಿಪ್ರನು. ಮೂರನೆಯ ಮುಷ್ಟಿಗೆ ಏನು ಕೊಡುವು ಕೃಷ್ಣ ವಿಪ್ರ ಎಂದು ನುಡಿದರು. ಭಾವನವರು ತಂದು ಕೊಟ್ಟ ದೂರದ ಪದಾರ್ಥವ ನೀವು ಸರಿಯ ನೋಡುವುದು ಯಾವ ನೀತವೋ. ಅಕ್ಕ ಕಳೆದ ಅವಲಕ್ಕಿ ನಮಗೆ ಎಲ್ಲವೆಂದು ಮುಕ್ಕಿ ಬಿಡುವರೇನು ಎಂದು ನಕ್ಕು ನುಡಿದಳು. ಅಷ್ಟು ಮಂದಿರೊಳಗೆ ಮುಷ್ಟಿ ಹಿಡಿದು ನಿಲ್ಲುವಂತ ತಿಟ್ಟತನವು ಎಲ್ಲಿ ಕಲಿದೆ ಹೇಳಿ ಎಂದನು. ಚಿಕ್ಕ ಸತ್ಯಭಾಮೆ ನಕ್ಕಳೆಂಬ ನಾಚಿಕಿಲ್ಲ ಮುಷ್ಟಿ ಅವಲಕ್ಕಿಗೆನ್ನ ಕರವ ಬಿಡಿವರು. ಅಕ್ಕ ಹಾಡಿದ ಮಾತು ಕೇಳಿ ಚಿಕ್ಕ ಸತ್ಯಭಾಮೆ ಕಾರದಿಂದ ಕೃಷ್ಣನೆದುರೇ ಬಂದು ನಿಂತಳು. ರಂಗ ನಿನ್ನ ಪಟ್ಟ ಧರಿಸಿ ಅರ್ಧಾಂಗಿಯಾದ ರುಕ್ಮಿಣಿಗೆ ಮುಂಗೈ ಹಿಡಿ ತಟ್ಟೆ ತಾರ ವಯವನೆಂದಳು. ವಸತಿ ಬಾಲ ಭೀಷ್ಮಕಾನ ಮಗಳು ಮುದ್ದು ರುಕ್ಮಿಣಿಗೆ ಪಶು ಕಾಯುವ ಕೊಲ್ಲ ನಂದಿ ಕೈತಕೆಂದಳು. ನನ್ನ ಭಕ್ತರಲ್ಲಿ ನಿಮಗೆ ಪ್ರೇಮ ಉಂಟಾದರೆ ಒಂದು
ಸತ್ಯಭಾಮೆ ಮಾತ ಕೇಳಿ ಶ್ರೀಕೃಷ್ಣ ಪ್ರೀತಿಯಿಂದ ಕೃಷ್ಣನಾಗ ಕೊಟ್ಟನಾಗ ಪ್ರೇಮದಿ ರುಕ್ಮಿಣಿ ಸತ್ಯಭಾಮೆ ಮಿತ್ರ ಜಾಂಬವಂತೆಯರು ಮತ್ತೆ ಕಾಣದಿ ವಜ್ರಿ ಕರ್ಗನಾಗಲೇ ಸೋಗಿಲ ಬೊಂಬೆಯಂತೆ ಸೋಳಸವಾಸೀರ ಸತಿರು ಸ್ವಾಮಿ ನನಗೆ ಎಂದು ಕೇಳುತ್ತಿದ್ದರು. ಕಂದು ಬಿದ್ದು ತನಗೆ ನಿಂತು ನೋಡುತ್ತಿರಲು ಅನಂತವಾದ ಮೂಳೆ ಮುಷ್ಟಿಕವು ಗುರುವ ಸಂದೀಪರಲ್ಲಿ ಹರಿವುಗಂತ ಕರೆತೆ ನಾವು ವಿವರವೆಲ್ಲ ಹೇಳಿದಾನು ಇಂದಿರೇಶನು. ಕಾಷ್ಟ ತಣ್ಣೀರೆಂದು ಗುರು ಪತ್ನಿ ನಮ್ಮ ನಟಿದಳು ಅಟ್ಟಾಡೊಳಗೆ ಆಡುತ್ತಿದ್ದೆವು. ಕತ್ತಲೆ ಕವಿದರಿಂದ ಕೆಟ್ಟ ಗಾಳಿ ಬಳಿದು ಸುಳಿದು ಕೂಗುತ್ತಿದ್ದೆವು. ಬೆಳಿಗ್ಗೆ ಒಬ್ಬ ಹತ್ತಿಕೊಂಡು ಬೆಳಗುತ್ತಾ ನಿಂತಿರಲು ಹುಡುಕುತ್ತಾ ಬಂದರಾಗ ನಮ್ಮ ಗುರುಗಳು. ಮಕ್ಕಳಿಲ್ಲದವರನ್ನು ರಕ್ಷಿಸಿದ ಗುರುವಿಗೆ ಲಕ್ಷ್ಮಿಯನು ಆದವರಿಗೆ ಹೇಳಿದನು. ಶ್ರೀದೇವಿ ಕರೆಯ ಬಂದು ಮಾಧವನ ಸಹಿತ ಬಡಿಯನ್ನುಟ್ಟು ಬಂದರು. ಜರದ ಮಡಿಯ ಮೇಲೆ ಮುತ್ತಿನ ಮುದುದಾರವನ್ನೇ ಕಟ್ಟಿ ವಜ್ರ ಕಡವ ತಂದು ಕೈಯಲ್ಲಿಡುವರು. ಪಚ್ಚಿದಾಣಿ ಬದಿಗ ಮತ್ತು ಒಡಿನ ಕಿವಿಯ ಬಾವುಲಿ ರತ್ನ ಮುಂಗಾರ ತಂದು ಬೆರಳಿಗಿಡುವರು. ಪಚ್ಚದಾಣಿ ಪದಕದ ಕೆಚ್ಚಿಸಿದ ಸರಗಳು ಮುತ್ತಿನ ಕಂಠಿ ತಂದು ಕೊರಳಿಗಾಕುವರು. ಬಂಗಾರದ ಮಣಿ ಮೇಲೆ ಶೃಂಗಾರಾದಿ ಕುಳಿತಿರಲು ಮುಂದೆ ಮುತ್ತಿನ ಮೋದಿ ತಾಡಿ ತಂದು ಇಡುವರು. ಕುಡಿಯುವಾಳೆಲೆ ನಾಕಿಡುವೆ ಜೋತದಂಜರೀಸಿ ಕಡಲೆ ಕೋಸಂದಿ ಉಪ್ಪು ಕಾಯಿ ಶಾಖವು ಬುತ್ತಿ ಚಿತ್ರಾನ್ನ ಶಾಲೆ ಅನ್ಯ ಪರವರ್ಣಗಳು ಮಿತ್ರ ನೀಲವಂತೆ ತಂದು ಬಡಿಸುತ್ತಿದ್ದರು. ರುಬ್ಬಿದಾಂಬೇಡೆ ಪೇಣಿ ಉಬ್ಬಿದ ಹುಳ್ಳೂರಿ ಬದ್ದೆ ಜಾಂಬವಂತೆಯರು ತಂದು ಬಡಿಸುತ್ತಿದ್ದರು. ತುಂಡು ಚಕ್ಕೂಲಿ ಬೂಂದಿಯ ಉಂಡೆ ಕಜ್ಜಿಕಾಯಿಗಳನ್ನು ಉಂಡು ಕೆನೆಯ ಮೊಸರು ಕೈಯ ತೊಳೆದರಾಗಲೇ ಕರ್ಪೂರ ವಿಲೆಗಳನ್ನು ಹತ್ತಿಯಿಂದ ಮೆಲ್ಲು ತರಲು ವಿಪ್ರನೀಗ ತನ್ನ ಅರಮನೆಯೇ ತೋರಿದ. ಜನರಿಗೆ ಮಂಚೆ ಇಲ್ಲೇ ಸಂಪಿ ಹೂವಿನ ಇಲ್ಲೇ ಮಂಚೆ ಸೋದಾಮ ಇಲ್ಲೇ ಓಡಿ ತಂದರು. ಆಣಿ ಮತ್ತು ಬಿರಿಯ ಮಂಚರಳ ಮಲ್ಲಿ ಹೂವಿನ ಸತೀರಾಡಿ ರುಕ್ಮಿಣಿ ಶಯನವನ್ನೇ ಮಾಡಿದ. ಅರ್ಣವಿದಯದಲ್ಲಿ ಎದ್ದು ಸರಳ ಗಂಗ ಸ್ನಾನ ಮಾಡಿ ನಡೆದ ಮುಚ್ಚದ ಕೇಳಿಗೆ ಅಪ್ಪಣೆಯನ್ನು ಕೇಳಿದ. ಹೋಗಬಹುದು ಎಂದನಾಗ ಬಾಮೆ ರುಕ್ಮಿಣಿ ಬೆಳಗ್ಗೆ ಬಂದು ಕೇಳುತ್ತಿದ್ದನು. ಬಾಳ ತಡೆದ ಬಂದಿರಿ 7-8 ದಿನಗಳಿದ್ದು ಹೋಗಬಹುದು ಸ್ವಾಮಿ ಅಂತ ನುಡಿದಳು. ಮನೆಯಲ್ಲಿ ಇಲ್ಲ ಮನೆಯಲ್ಲಿ ಸತಿಯೊಬ್ಬಳಿರುವಳು ಅತಿ ಬೇಗದಿಂದ ಅಪ್ಪಣೆಯ ಪಾಲಿಸೆಂದನು. ಅಪ್ಪಣೆಯ ಕಂಡು ವಿಪ್ರ ಪಟ್ಟ ಶಾಲೆ ಇಳಿದು ಬರಲು ಮತ್ತೆ ತಂದು ಹಿಡಿದರಾಗ ಚತುರ್ಚಾಮರ ಅಂಬರೀಷ ಉಳಿದ ಗೊತ್ತರಂದನ ಮನೆಗೆ ಏರಿಸಿದ. ಮುಂದೆ ಮೂರಜ್ಜೆ ಬಿಟ್ಟು ತೆರಿಗೆ ಬಂದರು. ಅರಿಯ ತೊರೆಯದಿಂದ ವಿಶ್ವಕರ್ಮನಾಗ ಕಲಿಸಿದನು. ಸರ್ವಭಾಗ್ಯದಿಂದ ಪುರವ ನಿರ್ಮಿಸಿದ್ದನು. ಶ್ರೇಷ್ಠವಾದವರಲ್ಲಿ ಯುದ್ಧದ ಕಾಯುವ ಭಟ್ರು ಹೋಗಬೇಡ ನಿಲ್ಲು ಎನ್ನುತ್ತ ನುಡಿದರು. ಅಚ್ಯುತಾನಂದ ಕೊಟ್ಟ ವಸ್ತ್ರಾಭರಣವೆಲ್ಲ ಬಿಚ್ಚಿಕೊಂಡು ಬಿಳಿಯ ತುಂಡು ಹಚ್ಚಿಕೊಡುವರು. ಎತ್ತ ಹೋದರೇನ ಪ್ರಪ್ತ ಬೇರೆಯಾಗಿ ಊರೇ ಸತ್ಯವಾದ ಬ್ರಹ್ಮ ಬರಹ ತಪ್ಪದೆಂದನು. ಮಕ್ಕಳು ಬಂದು ನಮ್ಮಪ್ಪ ಏನು ತಂದಿ ಎಂದು ಅಪ್ಪಿಕೊಂಡು ಕೇಳಿದ್ದಾರೆ ಏನು ಹೇಳಲಿ. ತಡೆದರುಳ್ಳ ಸತ್ಯಭಾವೆ ಉಡುವ ಹಳೆ ಸೀರೆಯೊಂದು ಕೊಡಬಾರದಾಗಿದ್ದೆ ಇನ್ನ ಹೊಡೆದಿಗೆಂದನು. ಭಾಗ್ಯವಂತರಲ್ಲಿ ಭಾಗ್ಯ ಹೋದರೇನು ಫಲವು ಕರ್ಣ ಹುಟ್ಟಲಿಲ್ಲ ರುಕ್ಮಿಣಿಗೆ ಎಂದನು. ಬಾಳ ಬಡವ ಎಂದು ನೀನು ಯಾಳೆ ಮಾಡಿದೆನು ಸ್ವಾಮಿ ನಾನು ಬಲ್ಲ ನಿನ್ನ ಸಂಸಾರ ಸುಖವನ್ನು. ನೀರಿನೊಳಗೆ ಮೀನು ಪಡೆದು 4 ಚೆಲ್ಲು ಬೆಟ್ಟವ ಏರಬಾರಕ್ಕೆ ಕೆಳಗೆ ಮಾಡಿದಿ. ಬೇರೆ ನಗಿದು ಕೊಟ್ಟ ಕಮ್ಮಾರ ತಿರುಗಿ ಕಂಬದೊಳ ಸೇರಿ ಕರುಳಾರಗಾಗಿ ತೆಗೆದೆ ಬಾಯನು. ನೀನು ನನ್ನಂತೆ ಬಡವನಾಗಿ ಕೊಂಡು ಬಲಿಯ ದಾನವನ್ನೇ ಬೇಡಿ ಕಾಲ ಕಳೆಯುತ್ತಿದ್ದೆಯೋ ಬ್ರಾಹ್ಮಣ. ನಾರು ನೊಟ್ಟು ನಾರಿ ಬಿಟ್ಟು ಘೋರವಾರಣ್ಯ ತಿರುಗಿ ಚೋರತನವ ಮಾಡಿ ಬಯಸಿಕೊಳ್ಳಲಿಲ್ಲವೇ. ಬೆತ್ತಲೆ ನಿಂತುಕೊಂಡು ಉತ್ತಮಾಯವನೇರಿ ದುಷ್ಟವಾರಲೆಲ್ಲ ಸಂಹಾರ ಮಾಡಿದೆಯೇ. ಬಾಲ್ಯಳಿದ್ದ ಬಸ್ರಿವಾನಂದಿಗತ್ತೆ ಇಲ್ಲವೆಂದು ನಾಭಿಯಿಂದ ಪಡೆದ 4 ಮುಖನ ಶಿಶುವಿನ 4 ಮುಖದ ಬ್ರಹ್ಮದ ಅನೇಕ ಪುತ್ರರೆಲ್ಲಿಕ್ಕೆ 14 ಲೋಕವನ್ನೇ ಸೃಷ್ಟಿ ಮಾಡೆಂದು ಹೇಳಿದಿ. ದುಷ್ಟ ಮಗಳ ನೀನು ಮುಂಗುಷ್ಟವದಿಂದ ಪಡೆದೆಯೋ ಕೊಟ್ಟ ಎದುರು ಮಾಡಿಕೊಂಡೆಯೋ. ಮಾತೆಯ ಇಲ್ಲ ಬಿಡುವರಾದನು ಆ ಮಾತೆಯ ಬಿಡಿಯ ಇಲ್ಲ ಮಾವ ಧರ್ಮಡಿಯದಿ ಅನಾಥ ಬ್ರಾಹ್ಮಣನ ಪ್ರೀತಿಯ ಯಾತಕೆಂದನು. ಅದೃಷ್ಟ ಮಗಳು ನೀನು ಮುಂಗುಷ್ಟವ ಪಡೆದೆಂದೇ ವಜ್ರನಾಡುವಿ ಸರ್ಪದೆಡೆ ನಿದ್ರೆ ಮಾಡುವಿ. ಸಾಗರ ಸಮುದ್ರ ಕೋರಿ ಹುಟ್ಟುವ ಪರವರ್ಕೆರೆ ಯಾರಿಗೆನಿಸಲಿಲ್ಲವೋ ಎಣಿಸಲಾರನು. ಹೆಜ್ಜೆ ಹೆಜ್ಜೆಗೊಮ್ಮೆ ಹರಿಯ ವಂದಿಸು
ಗೋಪುರವ ಕಂಡನು. ಗೋಪುರ ಪ್ರಕಾಶ ಕೋಟಿ ಕೋಟಿ ದೀಪದಂತೆ ಕಾಣುತ್ತಿರಲು ಆಕಾಶಕ್ಕೆ ಕಳಕವನ್ನು ಕಳಸ ಕಂಡನು. ಚಿತ್ರ ವಿಚಿತ್ರ ಕೋಟೆಯ ಕೆತ್ತಿಸಿದ ಹಲಗೆಗಳು ಸುತ್ತ ಹಲಿಗೆ ಬಾಗಲಿಗೆ ಕಂಡನಾಗಲೇ. ಎಲ್ಲಿ ಹಾದಿ ತಪ್ಪಿದೇನೋ ದ್ವಾರಕಾ ಪಟ್ಟಣಕ್ಕೆ ಮಾರಿದವರಿಗೆ ಬಾರವಗೆ ಎಂದನು. ಊಟದ ಆಸೆಗಾಗಿ ಊಟಕ ಬ್ರಾಹ್ಮಣ ಎಂದು ಕೋಟಿಗೆ ಜಮಣಿಗರು ಹಾಸ್ಯ ಮಾಡಿ ನಗುವರು. ಭಿಕ್ಷದ ಆಸೆಗಾಗಿ ಬಂದ ಭಿಕ್ಷುಕ ಬ್ರಾಹ್ಮಣ ಎಂದು ಲಕ್ಷ್ಮೀಪತಿಗೆ ಆಸೆ ಮಾಡಿ ನಗುವನು. ಎಲ್ಲಿ ಹಾದಿ ತಪ್ಪಿದೇನೋ ಹುಲ್ಲನಾಭನ ಪಟ್ಟಣಕ್ಕೆ ಅಲ್ಲೇ ಹೌದು ಎಂದು ಆಲೋಚಿಸಿದನು. ತಲೆ ನಿಲ್ಲಿಸಿ ತನ್ನ ಮನೆಗೆ ಒಳ್ಳೆ ಈ ಭವನದ ಮದುವೆ ಇಲ್ಲ ಈಗ ಎಂದನು. ಗೋಪಾಲಕರು ಕೊಳಲೂದುತ್ತಾ ಬರುತ್ತಲಿದ್ದರು. ಈ ಪುರಾವು ಯಾರದೆಂದು ಗೋಪಾಲಕರು ಕೇಳಲು ಶ್ರೀಪತಿಯು ಕೊಟ್ಟ ಸುಧಾಮನಿಗೆ ಎಂದರು. ಧನವ ಕಾಯ್ದ ಗೊಂದರೆಲ್ಲ ಎನಗ ಹಾಸ್ಯ ಮಾಡಿ ನಗುವರೆ. ಎನ್ನ ಜನ್ಮ ವ್ಯರ್ಥವೆಂದು ಮನವು ಮರುತ್ತಿದ್ದನು. ಆನೆ ಕುದುರೆ ಪಲ್ಲಕ್ಕಿ ಅಂತಣಾದ ಐಶ್ವರ್ಯವು ಚಾಲು ಕಾಲುಗಳನ್ನು ಕಂಡನಾಗಲೇ. ಪಟ್ಟಣದ ಅರಸು ಯಾರು ಇಷ್ಟು ಮಂದಿ ದಂಟು ಕಾಲಾಳು ಫಲವು ಯಾರದೆಂದನು. ಸುಂದರ ಪಟ್ಟಣ ಸುಗುಣ ಸುಧಾಮನು ಇಂದಿನಿಂದ ಪೂರ್ವ ನಾಳುವ ಅರಸ ಎಂದನು. ಮರ್ಕಟಾಮಣಿಗೆ ಸರ್ವ ಮರ್ಕಟ ಹಾಕಿ ತಂದು ತಿರುವ ಇಂಥದೊಂದನು ಯಾಕೆಂದನು. ಹುಚ್ಚು ಆರ್ವನೆ ಕೇಳು ಅಚ್ಯುತ ಅರಸುತನು ಮೆಚ್ಚಿಕೊಟ್ಟು ಇಷ್ಟೆ ಸಂಪೂರ್ಣ ಮಾಡುವ. ಕರುಣಾ ಸಮುದ್ರ ನದಿಯ ಕೌತುಕ ವ್ಯಾಪಾರವ ಇಳಿಯೊಳಗೆ ತಿಳಿದವರು ಯಾರೆಂತ ನುಡಿದನು. ಮಂದ ಮಂದವಾಗಿ ಮತ್ತೊಂದು ಹೆಜ್ಜೆ ಇಕ್ಕುತ್ತ ಸಂದೇಹದಿಂದ ತನ್ನ ಪುರಕ್ಕೆ ಬಂದನು. ದೂರದಿಂದ ಬರುವ ಪತಿಯ ನೋಡಿ ಮನದೊಳಿಕೂತ ಆಳು ಮಂದಿ ಕರೆಸಿ ಆಜ್ಞೆ ಮಾಡುತ್ತಿದ್ದಳು. ಸಹಿತವಾಗಿ ರಾಜವೀದಿ ಸಿಂಗಾರಿಸಿ ಜೊತೆಯೆಲ್ಲ ಜನರು ನಡೆಯಲಿ ಎಂದಳು. ವಿಪ್ರವೇದ ಪಾಠಕಾರು ಕೈಗೆ ಸಲಹೆಯಲ್ಲಿ ಮತ್ತೆ ಕುಚೇಲನೆಯನ್ನು ಕರೆಯ ಬಂದರು. ಇಂದು ಪೀತಾಂಬರುಟ್ಟು ಮೇಲೆ ಜರಿದರಂತೆ ತೊಟ್ಟು ಕುಂದನಾದಡಾವು ನಡಿಗೆ ಇಟ್ಟು ಬಂದಳು. ಎಳೆಯ ಕಾಳಿಂಗ ಪೋಲ್ವು ಎರಳಿಗೆ ಭದ್ರದವು ವದುತ್ತಿ ಚಂದ್ರಗೊಂಡೆಯ ಚೌರಿರ ಬುಳಿಯ ಉಳಿತ ತೂಕವಾದ ಸರಿಗೆ ಗೆಜ್ಜೆ ರೀತಿನ ಮುಟ್ಟಿನ ಅಟ್ಟಿಗೆ ಸರಗಳನ್ನು ಹಾಕುತ್ತಿದ್ದಳು. ಕೆಂಪು ಕರಿಯ ಬಳೆಯನ್ನಿಟ್ಟು ವಜ್ರ ಮುತ್ತು ಬಳೆಯನ್ನಿಟ್ಟು ಪಣಿಯೊಳಗದಿಟ್ಟ ಕುಂಕುಮವನ್ನಿಟ್ಟಳು. ಪಿಲ್ಲೆ ಕಾಲುಂಗುರಿಟ್ಟು ಉಳ್ಳುಗುಳಿಯ ಕೈಯನ್ನಿಟ್ಟು ಮೆಲ್ಲೆ ಮೆಲ್ಲೆ ಹೆಜ್ಜೆನಿಟ್ಟು ಬಳಿ ಬಂದಳು. ಅರಳು ಮಲ್ಲಿಗೆ ಉಮೆ ಮಗ್ಗು ನೆರೆದ ಒಪ್ಪೆಟ್ಟುಕೊಂಡು ಪರಿಮಳವಾಗಿ ಸಂಸ್ಕೃತಿಗೆ ಅರ್ಪಿಸಿ ಅರಿಮಳವಂಗಡಿ ಸೆಲದಿನವಾಗಿ ಒಲಿಸಿದ ಬಿಟ್ಟ ವಿಷಯವಂಗಿಯ ಸಂರಚನೆ ಮಾಡುತ್ತಿದ್ದಿರ ಸುಜನ ಮೃಗರಾಜ ಚಿಕ್ಕಮೂರಾಗಿ ನಿಜ ಲೋಕವನ್ನೇ ಕೊಟ್ಟ ನಿಧಿಯ ಕಂಡಿರ. ತಂಗಿ ದ್ರೌಪದಿ ಮಾನಭಂಗವಾಗದಂತೆ ಅಕ್ಷಯಾಂಬರವನಿಂದ ಹರಿಯು ಕಾಯ್ದಾನೆಂಬನು. ಧನ್ಯರೊಳಗೆ ನಿಮ್ಮಂತ ಪುಣ್ಯವಂತರಿಲ್ಲವೆಂದು ತನ್ನ ಪತಿಗೆ ವಸ್ತ್ರಾಭರಣನೆದ್ದಳು. ಮೊಳಕೆ 30 ಹೊನ್ನು ಬಾಳು ಹೋ ಪೀತಾಂಬರುಟ್ಟು ಜಳಕು ಪಡಕು ಹೋಲು ಮೋಹನಿದ್ದಳು. ಕುಂದನಾದ ಹಸ್ತಕಟಕ ಮುಂಗೈಯ ಭೂಷಣ ತಂದು ಕೃಷ್ಣನಿಗೆ ಮುಗಿಲಿಗೆ ತಂದು ಗಲ್ಲಿರುವರು. ಶುದ್ಧ ಚರಿದ ಹೋದರ ಶುದ್ಧ ಸೋಧಾಮ ಬಂದು ಮುತ್ತಿನ ಮಂದಾಸನಾಕರು ಹತ್ತಿರದ ಬ್ರಹ್ಮಣರೆಲ್ಲ ಹತ್ತಿದರು ಅಂತಾಣಿಗಳು ಹೆಡಿಯಳೆಂದದಿ ಹಸ್ತಿನ ದಾರಿಲೆ ಜೋಡಿಸಿದ್ದವು. ಎಡಬದಿಯುವೋ ಬೇಡಿಡುವೋ ಕಾಡೆ ಗಡಗಡೆಂಬೋರ ಸೌದೇಜಿ ಬಿಡುವೋ ಬಾಣ ಬಿಡಿಸು ಬೀದಿ ಅಡಿಯಲಂದದಿ. ಇಡಬಲದಲ್ಲಿ ಚಾಮರ ಹಿಡಿದು ಸೇರಿಸತ್ತಿ ಗಡಗರ ಸಂಪತ್ತಿನಿಂದ ಮನೆಗೆ ಬಂದರು. ಅರ್ಜುನನ ಸಾರಥಿಯ ತೋರುತ್ತ ಮುತ್ತೈತೆ ವಜ್ರಮಾಣಿಕ್ಯದ ಆರತಿಯ ಬೆಳಕಿದ್ದರು. ರಾಜಸಿಂಹಾಸನ ಏರಿದ ಸುಧಾಮ ಬಂದು ಬ್ರಾಹ್ಮಣರಿಗೆಲ್ಲ ದಕ್ಷ ತಾಂಬೂಲವನಿದ್ದನು. ಅಂದಿಗೆ ಊರಿನಿಟ್ಟು ಕಂದರೆಲ್ಲ ಬಂದು ಮನುಷ್ಯ ಕುಳಿತರು. ನುಡಿಯಲ್ಲಿ ಬಂದ ಮಕ್ಕಳೆಲ್ಲ ತಡೆಯ ನೀಡಿ ತಂದರು ನೋಡುತ್ತಿದ್ದರು. ಆರಹೀರಾವಳಿ ಅಚ್ಚನಾದ ಕಲ್ಲು ವಸ್ತ್ರ ನಮಗೆ ಯಾರು ಕೊಟ್ಟರೆಂಬರು. ಆರಹೀರಾವಳಿ ಬಾರಿ ಬಂಗಾರವು ದ್ವಾರಕೀಯ ಕೃಷ್ಣ ನಮಗೆ ಕೊಟ್ಟನೆಂಬರು. ಮಡದಿ ನೀನು ತಿರುಗಿ ತಂದ ಸೆರೆಯ ಒಳಕಿಗೆ ಅರಿಮಾಡಿದ ಆಶ್ಚರ್ಯ ಇನ್ನೇನು ಹೇಳಲಿ. ಆಶನಾಯಂಗಿರೊಳಗೆ ನಿನ್ನೆ ನೆನೆಸಿ ಮರುಗುತ್ತ ಕೋಟಿಯಾಗಿ ಕೂತುಕೊಂಡಿದೆ. ಜ್ಯೋತಿರತ್ನ ಬೆಳಗುವ ಜಗನ್ಮಾತೆ ರುಕ್ಮಿಣೀ ದೇವಿ ಪಾರಿಜಾತವನ್ನೇ ಮುರಿಸವು ಇನ್ನೇನು ಹೇಳಲಿ. ಬಟ್ಟ ಮತ್ತು ಹೋಲುವ ಕೃಷ್ಣರಾಯ ತೊಡೆಯ ಮೇಲೆ ಒಪ್ಪುತ್ತಿದ್ದಳು.
ತೋಪುಕೆರೆ ಕಾವುರಿ ಗೋಪುರದಾಲಯ ಅನೇಕ ಬಗೆಯ ಚಿತ್ರಮಂಟಪ ರಚಿಸಿದ ಅನ್ನದಾನ ಅನ್ನದಾನ ಧಾನ್ಯ ಬೆಳೆವ ಧರಣಿದಾನ ಕನ್ಯಾದಾನ ಮಾಡಿದ್ರು ದಾನನಾದ ಕಷ್ಟ ಬಂದ ಕಾಲದಲ್ಲಿ ಮುಟ್ಟಿ ಭಜನೆ ಮಾಡಿದರೆ ಅಷ್ಟೈಶ್ವರ್ಯ ಕೊಡುವನು ಆದಿಪುರುಷನು ಎರಡು ಬಲಗಳನ್ನೇ ಪಡೆಯುತ್ತ ಶ್ರೀಹರಿಗೆ ಪಾಸಿ ಭಕ್ತ ಭಾಗ್ಯವನ್ನು ಶ್ರೀಹರಿಗೆ ಅರ್ಪಿಸಿ ಶರೀರ ಕರ್ಮವಾಗಿ ಮನಸ್ಸು ಪಡೆದುಕೊಳ್ಳುವಲ್ಲಿ ತಡಗರಾಮೆ ಕುಂಡ ಪದವಿ ಪಡೆದ ವಿಪ್ರನು ವಿಪ್ರನಾಗತಿಯನ್ನು ಚಿತ್ತವಿಟ್ಟು ಕೈದರಿಯಲಿ ಮುಕ್ತಿ ಫಲವನ್ನು ಕೊಡುವನು ಶ್ರೀ ಲಕ್ಷ್ಮೀ ಪತಿಯಿಂದ ಆದಿತ್ವಾರ ದಿವಸದಲ್ಲಿ ಆದ್ದರಿಂದ ಹೇಳಿದವರಿಗೆ ಆದಷ್ಟು ವರವನ್ನು ಕೊಡುವನು ಆದಿಪುರುಷನು ಬೇಸಿತ್ವಾರ ದಿವಸದಲ್ಲಿ ಭಕ್ತಿಯಿಂದ ಹೇಳಿದವರಿಗೆ ಬೇಡಿದಷ್ಟು ವರವ ಕೊಡುವನು ಶ್ರೀ ಭಕ್ತವತ್ಸಲ ನೇಮದಿಂದ ಈ ಕಥೆ ಪ್ರೇಮದಿಂದ ಹೇಳಿದವರಿಗೆ ಶ್ರೀಮತಾಂತ ಒಲಿದು ಸಿಗಲೇವನು ಇತಿ ಶ್ರೀ ಶ್ರೀರಾಮ ಶ್ರೀಕೃಷ್ಣ ಪರವಾಗಿಲ್ಲ